ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ನಂದೀಶ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡೋಣ ಬನ್ನಿ. ಸೊ ಇವತ್ತಿನ ಒಂದು ಟಾಪಿಕ್ ಏನು ಅಂತ ಅಂದರೆ, ವಿಚ್ ಈಸ್ ದ ಬೆಸ್ಟ್ ಸನ್ಸ್ಕ್ರೀಮ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಒಂದು ಕ್ವಶನ್. ಸೊ ಯೂಶ್ವಲಿ ಎಲ್ಲರೂ ಕೂಡ ಆಚೆ ಓಡಾಡ್ತಾ ಇರ್ತೀರ, ಸನ್ಸ್ಕ್ರೀಮ್ ಅಪ್ಲೈ ಮಾಡ್ಕೊಂಡು ಹೋಗಬೇಕಾಗಿರೋದು ಅನಿವಾರ್ಯ. ಹೌದು, ಯಾಕಂದರೆ ತುಂಬಾ ಪೊಲ್ಯೂಷನ್ಸ್ ಇರುತ್ತೆ. ಈಗಂತೂ ವೆದರ್ ಅಂತೂ ಹೇಳೋ ಹಾಗೆ ಇಲ್ಲ. ಮಳೆಗಾಲದಲ್ಲಿ ಬಿಸಿಲು ಬರುತ್ತೆ, ಸಮ್ಟೈಮ್ಸ್ ಬಿಸಿಲತ್ತುವಾಗ ಮಳೆ ಬಂದಿರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ ವೆದರ್ ಅಂತೂ. ಸೊ ಹಾಗಾಗಿ ಸನ್ಸ್ಕ್ರೀಮ್ ಅಂತಕ್ಕಂಥದ್ದು ಎನಿ ಟೈಮ್ ಇವಾಗ 365 ದಿನವೂ ಇರಲೇಬೇಕಾಗಿದೆ ವರ್ಷದಲ್ಲಿ. ಸೊ ಹಾಗಾಗಿ ಈ ಒಂದು ಸನ್ಸ್ಕ್ರೀಮು ನಾನು ನಿಮಗೆ ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಸೊ ಈ ಸನ್ಸ್ಕ್ರೀಮ್ ಬಗ್ಗೆ ಕೆಲವೊಂದನ್ನು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳೋಣ. ಸೊ ಮೇಯ್ನಾಗಿ ನಾವು ಸನ್ಸ್ಕ್ರೀಮ್ನ ತೊಗೊಳೋದಕ್ಕಿಂತ ಮುಂಚೆ ಸನ್ಸ್ಕ್ರೀಮ್ ಬಗ್ಗೆ ತಿಳ್ಕೊಬೇಕು. ಯಾವ ಒಂದು ಮೇಯ್ನ್ ಪಾಯಿಂಟ್ನ ತಿಳ್ಕೊಬೇಕು ಅಂತಂದರೆ, SPF ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ಸೊ ಇಲ್ಲಿ SPF ಬಂದು 50 ಎಬೋವ್ ಇರಬೇಕು. 50 ಇದ್ರೂ ಕೂಡ ಫೈನ್, 50 ಎಬೋವ್ ಇದ್ರೂ ಕೂಡ ಫೈನ್, ಬಟ್ ಬಿಲೋ 50 ಯಾವುದೇ ಕಾರಣಕ್ಕೂ ಇರಬಾರ್ದು. ಬಿಲೋ 50 ಇತ್ತು ಅಂತಂದರೆ ಯಾವುದೇ ರೀತಿಯಾದಂತಹ ಗುಡ್ ರಿಸಲ್ಟ್ ಕೊಡಲ್ಲ. ಸೊ ಹಾಗಾಗಿ SPF ಯಾವತ್ತೂ 50 ಇರಬೇಕು. ಅದರಲ್ಲೂ ಕೂಡ ದಿ ಡರ್ಮ್ಕೋ ಅವರ ಈ ಒಂದು ಸನ್ಸ್ಕ್ರೀಮ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಸನ್ಸ್ಕ್ರೀಮ್ ಅಂತಲೇ ಹೇಳ್ಬೋದು. ನಾನು 1 ಇಯರಿಂದನೂ ಕೂಡ ಈ ಒಂದು ಸನ್ಸ್ಕ್ರೀಮ್ನ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯೂಶ್ವಲಿ ನಾನು ಆಚೆ ಹೋಗಬೇಕಾದ್ರೆ ಯಾವ ರೀತಿ ಫ್ರೆಶ್ ಆಗಿರ್ತೀನೋ, ಆಚೆಯಿಂದ ಬರಬೇಕಾದ್ರೂ ಕೂಡ ಮನೆಗೆ ಅಷ್ಟೇ ರೀತಿ ಫ್ರೆಶ್ನೆಸ್ ಇರುತ್ತೆ ಮುಖದಲ್ಲಿ. ಸೊ ಹಾಗಾಗಿ ನಾನೊಂದು ಈ ಒಂದು ಸನ್ಸ್ಕ್ರೀಮ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಈ ಸನ್ಸ್ಕ್ರೀಮ್ ಕೇವಲ ಸನ್ನಿಂದ ಪ್ರೊಟೆಕ್ಷನ್ ಅಷ್ಟೇ ಅಲ್ಲ, ಇದು ನಮಗೆ ಸ್ಮೂತ್ನೆಸ್ಸು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನನಗಂತೂ ಯಾವ ಕ್ರೀಮ್ ಹಚ್ಚಿದಾಗಲೂ ಇಷ್ಟು ಸ್ಮೂತಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಷ್ಟು ಸ್ಮೂತ್ ಈ ಒಂದು ಸನ್ಸ್ಕ್ರೀಮೇ ನನಗೆ ಕೊಡ್ತಾ ಇದೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಸನ್ಸ್ಕ್ರೀಮ್ ಅಂತಲೇ ನಾನಂತೂ ಇದನ್ನು ಹೇಳ್ತೀನಿ. ಆ್ಯಂಡ್ ಈಗಲೂ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. 1 ಇಯರಿಂದನೂ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು 30 ಗ್ರಾಮ್ ಈ ಒಂದು ಸನ್ಸ್ಕ್ರೀಮು. ನೋಡಿ, SPF ಅಂತಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಅಂದ್ಬಿಟ್ಟು. ಸೊ ಇದು ಯೂಶ್ವಲ್ ಆಗಿ 50 ಅಂತೂ ಇರಲೇಬೇಕು. ಸೊ ಇದು ಬಂದು 30 ಗ್ರಾಮು ರೈಟ್ ಬಂದ್ಬಿಟ್ಟು 299 ರುಪೀಸು. ಸೊ ಇದು ಯೂಸಸ್ ಏನೇನು ಇದರಿಂದ ಅಂತಂದರೆ, ಫ್ರೇಗ್ರೆನ್ಸ್ ಆ್ಯಂಡ್ ಡೈ ಫ್ರೀ, ಪ್ಯಾರಾಬಿನ್ ಆ್ಯಂಡ್ ಮಿನರಲ್ ಆಯಿಲ್ ಫ್ರೀ. ಸೊ ಈ ರೀತಿ ಒಂದು ಕಂಟೆಂಟನ್ನು ಈ ಒಂದು ಬ್ಯಾಕ್ ಸೈಡು ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಂಡ್ ಇದನ್ನು ದಯವಿಟ್ಟು ಮಕ್ಕಳಿಗೆ ಯಾರಿಗೂ ಕೂಡ ಇದನ್ನು ಹಚ್ಚೋದಕ್ಕೆ ಹೋಗಬೇಡಿ. ಬಿಕಾಸ್ ಅದನ್ನು ನಮಗೆ ಏಜ್ ಆಗಿರೋವಂಥವ್ರಿಗೇ, ಸ್ವಲ್ಪ ಏಜ್ ಜಾಸ್ತಿ ಆಗಿರೋವಂಥವ್ರಿಗೆ ಯಾವ್ಯಾವ ರೀತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಾಕ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆ್ಯಂಡ್ ಹಾಗಾಗಿ ದಯವಿಟ್ಟು ಮಕ್ಕಳಿಂದ ಇದನ್ನು ಆದಷ್ಟು ದೂರ ಇಡೋದು ಒಳ್ಳೆಯದು. ಕೆಟ್ಟದ್ದು ಅಂತನೋ ಅಥವಾ ಮಕ್ಕಳಿಗೆ ಹಚ್ಕೊಂಡ್ರೆ ಏನೋ ತುಂಬ ದೊಡ್ಡದಾಗಿ ಎಫೆಕ್ಟ್ ಆಗುತ್ತೆ ಅಂತನೂ ಅಲ್ಲ. ಸೊ ಯಾವುದಕ್ಕೂ ಕೆಲವೊಂದು ಸ್ಕಿನ್ ಟೈಪ್ಸ್ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಅದು ಆಗ್ತಾ ಇರಲ್ಲ. ಸೊ ಈ ಒಂದು ಪ್ರಾಡಕ್ಟ್ನ ಮಿಸ್ಸಾಗಿ ಏನಾರು ಯೂಸ್ ಮಾಡಿಬಿಟ್ರೆ ಅವ್ರಿಗೇನಾದರೂ ಮೇ ಬಿ ಏನಾದರೂ ತೊಂದರೆ ಆಗಿಬಿಟ್ರೆ ಅನ್ನೋ ಒಂದು ಭಯದಿಂದ, ಮುನ್ನೆಚ್ಚರಿಕೆ ಕ್ರಮ ಅಷ್ಟೇ, ಭಯಕ್ಕಿಂತ ಇದು. ಸೊ ಹಾಗಾಗಿ ದಯವಿಟ್ಟು ಮಕ್ಕಳಿಂದ ಇದನ್ನು ದೂರ ಇಟ್ಬಿಡಿ. ಹಾಗಾಗಿ ಬಿಸಿಲು ಬೀಳುವಂತಹ ಜಾಗಗಳಲ್ಲಿ ದಯವಿಟ್ಟು ನೀವು ಫೇಸಿಗೆ ಯೂಸ್ ಮಾಡುವಂತಹ ಯಾವುದೇ ಒಂದು ಪ್ರಾಡಕ್ಟ್ಸ್ನಾಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ಸ್ನ ಕೂಡ ನೀವು ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಬೇಡಿ. ಸೊ ಎಲ್ಲರೂ ಕೂಡ ಯಾವುದು ಬೆಸ್ಟ್ ಸನ್ಸ್ಕ್ರೀಮ್ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾನೆ ಇರ್ತಾರೆ. ಸೊ ನಾನು ಅವರಿಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಡರ್ಮ್ಕೋ ಅವರ ಈ ಒಂದು ಸನ್ಸ್ಕ್ರೀಮ್ ತುಂಬಾ ಚೆನ್ನಾಗಿದೆ. ದಿ ಡರ್ಮ್ಕೋ ಅವರ ಒಂದು ಸನ್ಸ್ಕ್ರೀಮ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಇದನ್ನು ಬೈ ಮಾಡ್ಬೋದು. ನಾನು ಇದನ್ನು ನಾರ್ಮಲಾಗಿ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಅಂಗಡಿಗಳಲ್ಲೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋದರೆ ಇಲ್ಲಿ ಹಾಕಿರೋ ಒಂದು MRP ರೇಟು, ಅವ್ರು ಕೊಡೋದೇ ಒಂದು MRP ರೇಟು. ಸೊ ಹಾಗಾಗಿ ಆನ್ಲೈನಲ್ಲಿ
ಪರ್ಚೇಸ್ ಮಾಡ್ತಕ್ಕಂಥದ್ದು ಬೆಸ್ಟ್ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಸೊ ಹಾಗಾಗಿ ಈ ಒಂದು ಸನ್ಸ್ಕ್ರೀಮು ಎಲ್ಲ ಒಂದು ಸ್ಕಿನ್ ಟೈಪ್ಸ್ನಿಗೂ ಕೂಡ ಸೂಟಬಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸನ್ಸ್ಕ್ರೀಮ್ನ ನೀವು ಯೂಸ್ ಮಾಡಿ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು.